ನೀವೊಂದು ಚಿಕ್ಕ ಹುಡುಗನ್ ಕೇಳಿದ್ರು ಹೇಳ್ತಾನೆ ಸಿದ್ದರಾಮಯ್ಯ ಅವ್ರು ಏನು, ಅವ್ರ ಪದ್ಧತಿ ಏನು, ಅವ್ರ ರಾಜಕೀಯ ಹಿನ್ನೆಲೆ ಏನು, ಅವ್ರ ಇತಿಹಾಸ ಏನು ಅನ್ನೋದು ಒಬ್ಬ ಚಿಕ್ಕ ಹುಡುಗನ್ ಕೇಳಿದ್ರು ಹೇಳ್ತಾರೆ. ನೋಡಿ, ಒಂದು ವೇದಿಕೆ ಇಲ್ಲ ಅವ್ರಗಳಿಗೆ. ಇದೇ ಕುಮಾರಸ್ವಾಮಿ ಮಗಂಗೆ ಒಂದು ವೇದಿಕೆ ಇಲ್ಲ. ಈ ಪಾದಯಾತ್ರೆನೇ ವೇದಿಕೆಯಾಗಿ ಬಳಕೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು. ಅದನ್ನ ಬಿಟ್ಬಿಡಿ ನಿಖಿಲ್, ನೀನು ಸುಮ್ಮನೆ ತಂದೆ ಹೆಸರು ತಾತನ ಹೆಸರು ಹೇಳ್ಕೊಂಡು ರಾಜಕೀಯಕ್ಕೆ ಬರ್ತೀನಿ ಅಂದ್ರೆ ವಿಲ್ ಬಿ ಫೇಲ್ಯೂರ್. ನಾನು ಇವತ್ತು ನಿಲ್ತೀನಿ, ಇನ್ನು ಮುಂದೆ ನಿಲ್ತೀನಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಬಿಟ್ಕೊಡಕ್ ಚಾನ್ಸೇ ಇಲ್ಲ. ಸರ್ ಹೇಳಿ, ಈಗ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಅದು ಫಸ್ಟ್ ಕ್ವಶನ್. ಸರ್, ಯಾಕೆ ಕೊಡ್ತಾ ಇಲ್ಲ ಅಂತ ನೀವೇ ಕೇಳ್ತಾ ಇದ್ದೀರಲ್ಲ ಸರ್. ಯಾಕೋ ನಿಮಗೂ ತುಂಬ BJP ಜೊತೆಗೂ ನಿಮಗೂ ಏನಾದ್ರು ಸಂಬಂಧ ಇದೆಯಾ? ಕೊಡ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳೋದು, ಇವಾಗ ಮೊನ್ನೆ ನಾವು ರಾಜ್ಯಪಾಲರನ್ನ ಕೇಳೋಕ್ಕೆ ಅಂತ ಹೋದ್ವಿ. ಸ್ವಾಮಿ, ಯಾಕೆ ಸ್ವಾಮಿ ನಿಮಗೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಅಷ್ಟು ಕೋಪ, ಅಷ್ಟು ದ್ವೇಷ? ನಿಮ್ಮ ಟೇಬಲ್ ಮೇಲೆ ಎಷ್ಟು ಫೈಲ್ಗಳಿದೆ, ಯಾವ್ಯಾವ ಪಕ್ಷದ ಫೈಲ್ಗಳಿದೆ, ಯಾರ್ಯಾರ ಫೈಲ್ಗಳಿದೆ, ಎಷ್ಟು ಹಳೇದಿದೆ, ಎಷ್ಟು ಹೊಸದಿದೆ, ಒಂದು ಸ್ವಲ್ಪ ನಮಗೂ ತೋರಿಸಿ, ನಾವು ಒಂದು ವಿಡಿಯೋನ ಒಂದು ಫೋಟೋನ ಹೊಡ್ಕೊಂಡು ಜನಗಳಿಗೆ ತೋರಿಸ್ತೀವಿ ಅಂತ ಕೇಳೋಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರು. ಹೌದಲ್ವಾ ಸರ್? ಈಗ ಏನಾಗಿದೆ ಗೊತ್ತಾ ಸರ್, 5 ಇಯರ್ಸು ಕಳೆದ ಬಾರಿ 2013ರಲ್ಲಿ ಏನು ಆಯ್ಕೆ ಆಗಿದ್ರು ಮೊನ್ನೆ ಮುಖ್ಯಮಂತ್ರಿಗಳು, 2013ರಿಂದ 2018ರವರೆಗೂ ಏನು ಆಡಳಿತ ಕೊಟ್ಟರು. ಸೊ ಇಲ್ಲೂ ಭಾಳಷ್ಟು ಕುತಂತ್ರ ಮಾಡಿದ್ರು. ನಿಮ್ಗೆ ಗೊತ್ತಿರಬೇಕು, ವಾಚ್ ಬಗ್ಗೆ ಆಗಲಿ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿದ್ರು. ಸಕ್ಸಸ್ ಆಗಲ್ಲ ಅವರು. ಯಾಕಂದರೆ ನಮ್ಮ ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ತೀನಿ, ಒಬ್ಬ ಜನನಾಯಕ ಯಾರು ಅಂದರೆ ಸರ್ವ ಜಾತಿ, ಸರ್ವ ಜನಾಂಗ, ಸರ್ವ ಧರ್ಮ ಇವ್ರನ್ನೆಲ್ಲ ಪಾಲನೆ ಮಾಡೋನಷ್ಟೇ ಜನನಾಯಕ ಆಗೋಕ್ಕೆ ಸಾಧ್ಯ. ಯಾರೋ 4 ಜನ 40 ಜನ 400 ಜನ 4 ಲಕ್ಷ ಜನ ಕರ್ಕೊಂಬಂದರೆ ಅವನು ಜನನಾಯಕ ಆಗಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಜನಾಂಗದವರು ಒಪ್ಪಬೇಕು. ಆವಾಗ ಮಾತ್ರ ಅವನು ಜನನಾಯಕ ಆಗೋಕ್ಕೆ ಸಾಧ್ಯ. ಇದು ಸಾಧ್ಯವಾಗಿರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಮಾತ್ರ. ಸೊ ಇವ್ರನ್ನ ಹೇಗಾದರೂ ಮಾಡಿ ನೆಗೆಟಿವ್ ಮಾಡಬೇಕು. ನೀವೊಂದು ಚಿಕ್ಕ ಹುಡುಗನ್ ಕೇಳಿದ್ರು ಹೇಳ್ತಾನೆ ಸಿದ್ದರಾಮಯ್ಯ ಅವ್ರು ಏನು, ಅವ್ರ ಬದ್ಧತೆ ಏನು, ಅವ್ರ ರಾಜಕೀಯ ಹಿನ್ನೆಲೆ ಏನು, ಅವ್ರ ಇತಿಹಾಸ ಏನು ಅನ್ನೋದು ಒಬ್ಬ ಚಿಕ್ಕ ಹುಡುಗನ್ ಕೇಳಿದ್ರು ಹೇಳ್ತಾರೆ. ಅಥವಾ ರಾಜಕಾರಣದಲ್ಲಿ ಸಕ್ರಿಯವಾಗಿರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಸಿದ್ದರಾಮಯ್ಯನವ್ರ ಆಡಳಿತ ಏನು, ಸಿದ್ದರಾಮಯ್ಯನವರು ಪಾರದರ್ಶಕತೆ ಏನು, ಅವ್ರು ಯಾವ ರೀತಿ ಆಡಳಿತ ಮಾಡಿದ್ದಾರೆ. ಇವತ್ತು ಕೂಡ ಮನೆಗಳು ಮಾರ್ಕೊಂಡು ರಾಜಕೀಯ ಮಾಡಿರೋರು ಅವರು ಅಲ್ವಾ. ಹಿಂದೆ ಜನ ಅವ್ರಿಗೆ ದುಡ್ಡು ಕೊಟ್ಟು ರಾಜಕೀಯಕ್ಕೆ ಬನ್ನಿ ಅಂತ ಜನ ಕರ್ಕೊಂಬಂದಿರೋರು. ಈ ಜನಕ್ಕೆ ಗೊತ್ತು ಯಾರು ಕಳ್ಳ, ಯಾರು ಸುಳ್ಳ, ಯಾರು ಮಳ್ಳ ಅಂತ. ಕುಟುಂಬ ರಾಜಕಾರಣ ಮಾಡಲಿಲ್ಲ. ಇವ್ರ ಥರ ಮಕ್ಕಳನ್ನ ಮುನ್ನೆಲೆಗೆ ತರೋಕ್ಕೆ ನೋಡಿ, ಇವತ್ತು ಅವ್ರ ಮಕ್ಕಳು ಮುಂದೆ ಬರೋಕ್ಕೂ ಇದೇ ಸಿದ್ದರಾಮಯ್ಯ ಬೇಕು. ನೋಡಿ, ಒಂದು ವೇದಿಕೆ ಇಲ್ಲ ಅವ್ರಗಳಿಗೆ. ಇದೇ ಕುಮಾರಸ್ವಾಮಿ ಮಗಂಗೆ ಒಂದು ವೇದಿಕೆ ಇಲ್ಲ. ಈ ಪಾದಯಾತ್ರೆನೇ ವೇದಿಕೆಯಾಗಿ ಬಳಕೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು. ಜನನಾಯಕ ಅಂತ ಹೇಳೋರಲ್ಲ ಸರ್ JDSನವರು, ನಿಖಿಲ್ ಕುಮಾರಸ್ವಾಮಿ. ಯಾರನ್ನ? ನಿಖಿಲ್ ಕುಮಾರಸ್ವಾಮಿ ಸರ್. ಒಂದು ಪಕ್ಷದವ್ರು ಹೇಳ್ದಕ್ಕೆ ಜನನಾಯಕ ಆಗಲ್ಲ ಸರ್, ಜನ ಹೇಳಬೇಕು ಸರ್. ನಾನು 1000 ಹೇಳ್ಕೊತೀನಿ, ನಾನು ಒಬ್ಬ ಜನನಾಯಕ ಅಂತ ಹೇಳ್ಕೊತೀನಿ. ನನ್ನ ಹಿನ್ನೆಲೆ ಗೊತ್ತಿರಬೇಕಲ್ವಾ. ಸುಮ್ಮನೆ ಜನನಾಯಕ ಆಗೋಕ್ಕಾಗತ್ತಾ ಸರ್? ಹಂಗೆ ಹಾಕೊಳ್ಳೋದ್ರೆ ಸರ್, ಇವತ್ತು ಫೇಸ್ಬುಕ್ ಇದೆ, ನಾನು ಏನು ಬೇಕಾದ್ರೂ ಬರ್ಕೊಂಡು ಹಾಕೊತೀನಿ. ಅಥವಾ ನನ್ನ ಜಾತಿ ನನ್ನ ಜನಗಳಿಗೆ ಹೇಳ್ತೀನಿ, ನೋಡ್ರಪ್ಪ ನನ್ನ ಜನನಾಯಕ ಅಂತ ಒಂದು 4 ಕಡೆ ಹೇಳ್ಕೊಂಬನ್ನಿ ಅಂತ ಹೇಳ್ಕೊಂಬರ್ತಾರೆ. ಅಷ್ಟು ಹೇಳ್ದಕ್ಕೆ ಇವನು ಜನನಾಯಕ ಅಂತ ಹೇಳೋಕ್ಕಾಗಲ್ಲ ಸರ್. ನಾನು ಹೇಳೋದು ನೋಡಿ ನಿಖಿಲ್ ಅವರೇ, ಒಂದು ಹೇಳ್ತೀನಿ, ಅವ್ರ ಎಕ್ಸ್ಪೀರಿಯನ್ಸು, ರಾಜಕೀಯ ಎಕ್ಸ್ಪೀರಿಯನ್ಸು ನಿಮ್ಮ ವಯಸ್ಸಾಗಿಲ್ಲ, ಇದು ನಿಮಗೆ ತಲೆಯಲ್ಲಿರಲಿ. ಒಂದು ಹೇಳ್ತೀನಿ, ನೀವಿನ್ನೂ ಬೆಳಿಬೇಕು, ನಿಮ್ಮ ತಾತನ ಥರ ಮುಖ್ಯಮಂತ್ರಿ ಆಗಬೇಕು, ನಿಮ್ಮ ಅಪ್ಪವ್ರ ಥರ ಮುಖ್ಯಮಂತ್ರಿ ಆಗಬೇಕು ಅಂದರೆ ದಯಮಾಡಿ ಒಂದು ವಿಷಯ ಹೇಳ್ತೀನಿ, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು ಬಿಟ್ಬಿಡಿ. ರಾಜಕೀಯ ಮಾಡಿ, ಜನಸೇವೆ ಮಾಡಿ, ಖಂಡಿತ ಜನ ನಿಮ್ಮ ಒಪ್ಕೊಂತಾರೆ. ನೀವು ಅಡ್ಡದಾರಿಲಿ ನಿಮ್ಮ ತಂದೆ ಆದಂಗೆ ಏನಾದ್ರು ಹೋಗ್ತೀನಿ ಅಂದರೆ ನಿಮಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅಂತ ನಾನು ಸೀದಾ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು? ನಿಖಿಲ್ ಕುಮಾರಸ್ವಾಮಿಗೆ ಇದೇ ಮಾತು ಅವ್ರಿಗೆ ಹೇಳಬೇಕು. ಯಾಕಂದರೆ ಅಡ್ಡದಾರಿ ರಾಜಕೀಯ ಎಷ್ಟು ಅಂತ ನೋಡಿ, 136 ಸೀಟ್ ಗೆಲ್ಲೋದು ಸುಮ್ಮನೆ ಅಲ್ಲ ಸರ್. ಇವತ್ತು DK ಶಿವಕುಮಾರು, ಸಿದ್ದರಾಮಯ್ಯರು ಜೋಡೆತ್ತುಗಳು ಪರಿಶ್ರಮ ಇದೆ ಅಲ್ವಾ. ಇವ್ರ ಥರ 10 ಸೀಟು 2 ಸೀಟು 3 ಸೀಟು ಗೆದ್ಬಿಟ್ಟು ನಾನು ಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಅದನ್ನು ಬಿಟ್ಬಿಡಿ ನಿಖಿಲ್. ನೀವು ಬರಬೇಕು, ರಾಜಕೀಯಕ್ಕೆ ಬರಬೇಕು, ಎಲ್ಲರೂ ಅವಕಾಶ ಇರಬೇಕು. ನೀವು ಬರಬೇಡಿ ಅಂತ ನಾವು ಹೇಳಲ್ಲ. ಅದಕ್ಕೆ ಅದು ಒಂದು ರೂಟ್ ಇದೆ. ನೀನು ಸುಮ್ಮನೆ ತಂದೆ ಹೆಸರು ತಾತನ ಹೆಸರು ಹೇಳ್ಕೊಂಡು ರಾಜಕೀಯಕ್ಕೆ ಬರ್ತೀನಿ ಅಂದರೆ ವಿಲ್ ಬಿ ಫೇಲ್ಯೂರ್. ಇದನ್ನು ಯಾರು ಮಾಡಿದ್ದು? ಇದೇ BJP ಅವ್ರು ಮಾಡಿದ್ದು. ಕುಟುಂಬ ರಾಜಕಾರಣ ಅಂದ್ಕೊಂಡು ಇವತ್ತು ಅವ್ರ ಜೊತೆನೇ ಸೇರಿಕೊಂಡು ಸಿದ್ದರಾಮಯ್ಯವ್ರನ್ನ ನೀವು ಇದು ಮಾಡ್ತೀನಿ ಅಂದರೆ ನೀವು ವಿಲ್ ಬಿ ಎ ಲೂಸರ್. ಬರ್ದಿಕ್ಕೊಳ್ಳಿ ಬೇಕಾರೆ ಏನು ಸರ್, ಬರ್ದಿಕ್ಕೊಳ್ಳಿ. ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಂತೀರಿ ಸರ್ ಈ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ? ಕುಮಾರಸ್ವಾಮಿ ಅವರು ನೋಡಿ ಸರ್, ಅವ್ರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ನೋಡಿ, ಒಬ್ಬ ತಂದೆ ಪ್ರಧಾನಿ ಆದವರು, ಈ ದೇಶದ ಪ್ರಧಾನಿ ಆದವರು, ಒಬ್ಬ ಕನ್ನಡಿಗ ಈ ದೇಶದ ಪ್ರಧಾನಿ ಆದರು ಅಂತ ಹೆಮ್ಮೆ ಇತ್ತು. ಇದೇ ಅವ್ರ ತಂದೆಯವರು ಇದೇ ಕೋಮುವಾದ, ಇದೇ BJPನ ಅಪೋಸ್ ಮಾಡ್ಕೊತ ಬಂದರು. ಅವ್ರ ವಿರುದ್ಧ ಮಾತಾಡಿದ್ದಾರೆ. ಯಡಿಯೂರಪ್ಪ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಇದೇ ನೈಸ್ ರೋಡಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಇವತ್ತು ಅವ್ರ ಜೊತೆ ಸೇರ್ಕೊಳ್ಳಿ.
ರಾಜಕೀಯ ಮಾಡಿ, ಕುತಂತ್ರ ಮಾಡಿಬಿಡಿ. ಕುತಂತ್ರದಿಂದ ನಮ್ಮ ಇತಿಹಾಸ ಆಗಲಿ, ನಮ್ಮ ಕಥೆಗಳಾಗಲಿ, ನಮ್ಮ ಚರಿತ್ರೆ ಆಗಲಿ, ಕುತಂತ್ರ ಮಾಡಿದವರೆಲ್ಲ ಏನೇನಾದರೂ ಅನ್ನೋದು ಇಡೀ ಜಾಹೀರಾತಾಗಿದೆ. ಸೊ ನಾನು ಹೇಳ್ತೀನಿ, ಕುಮಾರಣ್ಣ ನಿಮಗೆ ಅಭಿಮಾನಿಗಳಿದ್ದಾರೆ, ಯಾರಿದ್ದಾರೆ ಎಲ್ಲಿದ್ದಾರೆ ಎಲ್ಲರಿಗೂ ಗೊತ್ತು. ನಿಮ್ಗೆ ಯಾವ ಥರ ಸಿದ್ದರಾಮಯ್ಯವರ ಅಭಿಮಾನಿಗಳೇನೋ, ಯಡಿಯೂರಪ್ಪ ಅವರ ಅಭಿಮಾನಿಗಳೇನೋ, ಕುಮಾರಸ್ವಾಮಿ ಅಭಿಮಾನಿಗಳು ಎಲ್ಲರಿಗೂ ಗೊತ್ತು ಯಾರ್ಯಾರು ಅಭಿಮಾನಿಗಳು, ಅವ್ರು ಯಾವ ಥರ ಅಭಿಮಾನಿಗಳು ಅನ್ನೋದನ್ನ. ಇವತ್ತು ಈ ಜಾತಿ ರಾಜಕಾರಣ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಫಸ್ಟು ಈ ಜಾತಿ ರಾಜಕಾರಣ, ಈ ಜಾತಿ ದ್ವೇಷ ಬಿಟ್ಬಿಡಿ. ಆಗಲ್ಲ, ಇನ್ನೇನು ನೀವು ಟಚ್ಚು ಮಾಡೋಕ್ಕಾಗಲ್ಲ, ಎಲ್ಲ ಒಗ್ಗಟ್ಟಾಗಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ ಸರ್. ಸಿದ್ದರಾಮಯ್ಯವ್ರನ್ನ ಯಡಿಯೂರಪ್ಪಂಗೂ ಹೇಳ್ತೀನಿ, ವಯಸ್ಸಾಯಿತು, ಸುಮ್ಮನೆ ಮನೇಲಿರಿ, ಶೆಡ್ಡಾಗಿ. ನಿಮ್ಮ ಮಗ ಬೆಳ್ಕೊತಾನೆ, ಅವಂಗೂ ಒಂದು ಹೇಳಿ ಈ ರೀತಿ ಹೋಗಪ್ಪ. ಸಿದ್ದರಾಮಯ್ಯವ್ರ ಬಗ್ಗೆ ಆ್ಯಕ್ಚುಲಿ ಚೆನ್ನಾಗಿ ಗೊತ್ತು ಯಡಿಯೂರಪ್ಪಂಗೂ ಕುಮಾರಸ್ವಾಮಿಯವ್ರಿಗೂ. ಸಿದ್ದರಾಮಯ್ಯವ್ರು ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು, ಮಕ್ಳಿಗೆ ಹೇಳ್ಕೊಡ್ಲಿ ಎಂಥ ಮನುಷ್ಯ ಸಿದ್ದರಾಮಯ್ಯ ಅಂತ. ಅದು ಬಿಟ್ಬಿಟ್ಟು ಅವ್ರ ಮೇಲೆ ದ್ವೇಷ ಹಾಗೆ ಸಾಧಿಸ್ತೀವಿ ಅಂದರೆ ನೋಡಿ ಸರ್, ನಾವು ಯಾವುದೇ ಲೆವೆಲ್ಲು ಏನೇ ಆಗಲಿ ಎಲ್ಲದಕ್ಕೂ ರೆಡಿಯಾಗೇ ಬಂದಿದ್ದೀವಿ. ನಾವೇನು ತಲೆ ಕೆಡ್ಕೊಳ್ಳೋದು ಸರ್, ಪೊಲೀಸ್ ನಮಗೆ ಹೊಸದಲ್ಲ, ಕಾನೂನು ಅಮ್ಮಮ್ಮ ಅಂದರೆ ಏನು ಮಾಡ್ತಾರೆ, ನೇಣಾಕ್ತಾರೆ, ಗುಂಡೊಡಿತಾರೆ. ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್, ವಿ ಆರ್ ರೆಡಿ ಟು ಫೇಸ್ ಎನಿಥಿಂಗ್. ನಾವು ರೆಡಿ ಸರ್. ನಾವು ಜಾತ್ಯತೀತ, ನಾವು ಇದ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಅದು ಉಳಿಸೋ ಯಾವುದೇ ನಾಯಕನ ಮೇಲೆ ಅಟ್ಯಾಕ್ ಆದರೂ ನಾವು ಬಿಡಲ್ಲ. ಅಂದರೆ ಈಗ ಸಿದ್ದರಾಮಯ್ಯನವರನ್ನ ನೀವು ಅಹಿಂದ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್? ಹೌದಲ್ವಾ ಸರ್, ಅಹಿಂದ ನಾಯಕನೇ ಅವರು, ಸಪೋರ್ಟ್ ಮಾಡಬೇಕಲ್ವ ಸರ್? ಈಗ ನಮಗೆಲ್ಲ ರೆಪ್ರೆಸೆಂಟೇಷನ್ ಯಾರು ಸರ್? ಇವ್ರು ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮನ್ನ. ವಿಲ್ ಕುಮಾರಸ್ವಾಮಿ ರೆಪ್ರೆಸೆಂಟಸ್, ವಿಲ್ ಯಡಿಯೂರಪ್ಪ ರೆಪ್ರೆಸೆಂಟಸ್. ಯಡಿಯೂರಪ್ಪ ಅವ್ರಿಗೆ ಕಿಂಚಿತ್ತಿದೆ ನಾನು ನೋಡಿರೋಂಗೆ, ನನ್ನ ಅನುಭವದಲ್ಲಿ ಹೇಳ್ತೀನಿ. ಬಟ್ ಕುಮಾರಸ್ವಾಮಿ ಅವ್ರನ್ನ ನಾವೆಲ್ಲೂ ನೋಡಲಿಲ್ಲ. ಅವ್ರ ತಂದೆಗಿತ್ತು, ದೇವೇಗೌಡರಿಗಿತ್ತು, ಆಮೇಲೆ ಅವರು ಯಾಕೋ ಇದಾಗೋದ್ರು ಸರ್. ಇವತ್ತು ನಿಮಗೆ ಗೊತ್ತಿಲ್ಲ ಸರ್, 5,000 10,000 10,000 ಜನ ಇರೋ ಜಾತಿಗಳಿದೆ, ನಿಮಗೆ ಗೊತ್ತಿರ್ಬೇಕು ಮೋಸ್ಟ್ಲಿ. ಅವ್ರನ್ನೆಲ್ಲ ಯಾರು ರೆಪ್ರೆಸೆಂಟ್ ಮಾಡ್ತಾರೆ? ಅವ್ರಿಗೂ ಸಮಾನ ಹಕ್ಕಿದೆ ಅಲ್ವಾ? ನಮ್ಮ ಥರ ಅವರು ಜೀವನ ಮಾಡಬೇಕು. ನನ್ನ ಜನ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. 3,000 2,000 10,000 15,000 ಜನಕ್ಕೂ ಒಬ್ಬ ರೆಪ್ರೆಸೆಂಟೇಷನ್ ಬೇಕಲ್ವಾ ಸರ್? ಅವ್ರನ್ನೂ ಕಾಯ್ಬೇಕಲ್ವಾ? ಅವ್ರಿಗೂ ಸಮಾನತೆ ಅಂತ ಬಡ್ಕೊತೀವಿ. ಅವ್ರೂ ಮುನ್ನೆಲೆಗೆ ಬರಬೇಕು, ಅವ್ರಿಗೂ ಅಧಿಕಾರ ಸಿಗಬೇಕು. ಇದು ನಮ್ಮ ಉದ್ದೇಶ ಸರ್. ದಟ್ಸ್ ವೈ ವಿ ಆರ್ ಸಪೋರ್ಟಿಂಗ್ ಸಿದ್ದರಾಮಯ್ಯ ಸರ್. ಅಂದರೆ ಈಗ ನೀವು ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಕುಮಾರಸ್ವಾಮಿ ಅವರು ಒಕ್ಕಲಿಗರಿಗೆ ಮಾತ್ರ ಸರ್. ಅದು ನಾನು ಈಗ ನೋಡಿ, ನಮ್ಮ ಬಾಯಲ್ಲಿ ಹೇಳೋದಕ್ಕಿಂತ ಪ್ರತಿಯೊಬ್ಬರಿಗೂ ಗೊತ್ತು ಅದು ಅಲ್ವಾ? ಇವತ್ತು ಇಲ್ಲಿ ನೀವೊಂದು ಟ್ರಯಲ್ ಮಾಡಿ ಸರ್, ಇಲ್ಲಿ ಬಂದಿದ್ದಾರಲ್ವಾ ಹೋರಾಟಕ್ಕೆ ಜನ, ಒಂದು ಇದು ಮಾಡಿ, ಸಮೀಕ್ಷೆ ಮಾಡಿ ಯಾವ್ಯಾವ ಜಾತಿಯವರು ಏನೇನು ಜನ ಅಂತ. ಅದೇ ಅವ್ರ ರ್ಯಾಲಿಗಳಿಗೆ ಹೋಗಿ ಮಾಡಿ, ನಿಮಗೆ ಸತ್ಯ ಗೊತ್ತಾಗುತ್ತೆ. ಸಿದ್ದರಾಮಯ್ಯನಿಂದ ಯಾವ ಜಾತಿ ಇದೆ, ಕುಮಾರಸ್ವಾಮಿಯವ್ರಿಂದ ಯಾವ ಜಾತಿ ಇದೆ, ಯಡಿಯೂರಪ್ಪನವರಿಂದ ಯಾವ ಜಾತಿ ಇದೆ ಅನ್ನೋದು ಒಂದು ಟ್ರಯಲ್ ಮಾಡಿ. ಇಲ್ಲೇ ಜನ ಇದ್ದಾರಲ್ವಾ, ಒಬ್ಬೊಬ್ಬನ್ನು ಕೇಳ್ಕೊಂಬನ್ನಿ, ನೀವು ಯಾವ ಜಾತಿ, ನೀವೇನು ಧರ್ಮ ಎಲ್ಲ ಕೇಳ್ಕೊಂಬನ್ನಿ. ಇಲ್ಲಿ ಜಾತಿ ಬಿಡಿ, ಬೇರೆ ಧರ್ಮದವರು ಇದ್ದಾರೆ, ಎಲ್ಲ ಧರ್ಮದವರು ಇದೆ. ಜೈನ ಧರ್ಮದವರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಹಲವಾರು ಧರ್ಮ, ಬುದ್ಧಿಸ್ಟ್ ಫಾಲೋ ಮಾಡೋರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ ಸರ್. ಸೊ ಹಂಗಾಗಿ ಒನ್ ಆ್ಯಂಡ್ ಓನ್ಲಿ ಇವಾಗ ಪ್ರೆಸೆಂಟ್ ಇರೋದು ಒಬ್ಬರೇ ಸಿದ್ದರಾಮಯ್ಯನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ಮೋದಿ ಮತ್ತು ಅಮಿತ್ ಶಾಗೆ ಸಿದ್ದರಾಮಯ್ಯನವ್ರನ್ನ ಇಳಿಸಲೇಬೇಕು ಅಂತೇಳಿ ಏನಾದರೂ ಹಠಕ್ಕೆ ಬಿದ್ದುಬಿಟ್ರೆ ಸರ್, ಒಂದು ಹೇಳಲ್ಲ ನಿಮಗೆ, ಮೋದಿ ಅಮಿತ್ ಶಾ ಜೂನಿಯರು ಸಿದ್ದರಾಮಯ್ಯವ್ರಿಗೆ, ರಾಜಕಾರಣದಲ್ಲಾಗಲಿ ಅಧಿಕಾರದಲ್ಲಾಗಲಿ. ನೋಡಿ, ಅಧಿಕಾರ ನಿಮಗೆ ಹೆಂಗೆ ಸಿಕ್ತು ಅನ್ನೋದು ನಮ್ಗೆ ಗೊತ್ತು. ಮೋದಿಯವ್ರಿಗೆ ನಾವು ನೋಡ್ಕೊಂಡು ಬಂದಿದ್ದೀವಿ, ಯಾವ್ಯಾವ ರೀತಿ ನೀವು ಅಧಿಕಾರಕ್ಕೆ ಏನೇನು ಪ್ಲ್ಯಾನ್ ಮಾಡಿದ್ರಿ, ಏನೇನು ಮಾಡಿದ್ರಿ ಅನ್ನೋದು ಗೊತ್ತು. ನಿಮ್ಮ ಮೇಲೆ ಏನೇನು ಕೇಸ್ ಆಗಿದೆ, ಅಮಿತ್ ಶಾ ಮೇಲೆ ಏನೇನು ಕೇಸ್ ಆಗಿದೆ, ನೀವು ಯಾವ ರೀತಿ ಅಧಿಕಾರಕ್ಕೆ ಬಂದ್ರಿ ಅನ್ನೋದು ಸಂಪೂರ್ಣ ಗೊತ್ತು ನಮಗೆ. ಸಿದ್ದರಾಮಯ್ಯರು ಆ ರೀತಿ ಬಂದಿಲ್ಲ ಸರ್, ಸುತ್ತಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ, ಜನಸೇವೆ ಮಾಡಿದ್ದಾರೆ, ಜನಗಳನ್ನ ಹಾವಾಲು ಕೇಳಿದ್ದಾರೆ, ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ. ಅದು ಏನು ನಿಮ್ಮಂಗೆ ಹಿಂದೂ ಮುಸ್ಲಿಮು ಆ ಥರ ಮಾಡಿಲ್ಲ ಅವರು, ಪ್ರತಿಯೊಬ್ಬ ಸರ್. ಇವತ್ತು ನಾನು ಹೇಳ್ತೀನಿ, ಇವತ್ತು ಬ್ರಾಹ್ಮಣರು ಪಾದಯಾತ್ರೆ ಮಾಡಿದ್ದು ಯಾರು ಸರ್? ಇದೇ ಸಿದ್ದರಾಮಯ್ಯನವರು ಬಿಟ್ಟರೆ ಅವ್ರನ್ನೂ. ಇವತ್ತು ನಾನು ಹೇಳ್ತೀನಿ, ಕುವೆಂಪು ಅವ್ರನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಹೇಳ್ತಾರೆ, ಇವರೆಲ್ಲ ಮಾಡ್ತಾರೆ. ಈ ಭಕ್ತರುಗಳೆಲ್ಲ ಬೇರೆ ಬೇರೆ ರೀತಿ ಹರಡ್ತಾರೆ ಅದನ್ನು. ಬಟ್ ಅದನ್ನು ಪಾಲನೆ ಮಾಡ್ತಾರೆ ಏಕೈಕ ನಾಯಕ ಸಿದ್ದರಾಮಯ್ಯ. ಎಲ್ಲರೂ ಪ್ರೀತಿಸೋ ನಾಯಕ ಸಿದ್ದರಾಮಯ್ಯ ಸರ್. ಇವತ್ತು ನನಗೆ ವಾಟ್ಸಪ್ಪಲ್ಲಿ ದೇ ಆರ್ ಅಪ್ರಿಷಿಯೇಟಿಂಗ್ ಮೀ ಬಿಕಾಸ್ ಐ ಆಮ್ ಸ್ಟ್ಯಾಂಡಿಂಗ್ ವಿತ್ ಸಿದ್ದರಾಮಯ್ಯ. ದೇ ಆರ್ ಅಪ್ರಿಷಿಯೇಟಿಂಗ್ ಮೀ. ಬೇರೆ ಪಕ್ಷದವರು, ಬೇರೆ ಇವ್ರನ್ನ ದ್ವೇಷಿಸಿದ್ದವರು ಕೂಡ ಯು ಶುಡ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಪ್ರೌಡ್ ಸರ್. ನಾನು ಇವತ್ತು ನಿಲ್ತೀನಿ, ಇನ್ನು ಮುಂದೆ ನಿಲ್ತೀನಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವ್ರನ್ನ ಬಿಟ್ಕೊಡೋಕ್ಕೆ ಚಾನ್ಸೇ ಇಲ್ಲ.